ಮನೋವೇದನೆಯಿಂದಲೂ ಆತ್ಮಭಾರದಿಂದಲೂ ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಪ್ರಾರ್ಥಿಸುವ ಅವಶ್ಯಕತೆ ಈ ದಿನಗಳಲ್ಲಿ ಇದೆ. ಅರಣ್ಯದಲ್ಲಿ ತಿರುಗಾಡುವಾಗ ಇಂಪಾದ ಪಕ್ಷಿ ಸ್ವರ ಕೇಳುವೆ. ಪರ್ವತದಲ್ಲಿನ ಸೌಂದರ್ಯವನ್ನು ಆನಂದದಿಂದ ನಾನು ನೋಡುವೆ. ಎನ್ನಾತ್ಮನಿಂದ ಸ್ತೋತ್ರ ಹಾಡುತ್ತೇ ಎಂದೇವರೇ, ನೀ ಶ್ರೇಷ್ಠನೇ. ಎನ್ನಾತ್ಮನಿಂದ ಸ್ತೋತ್ರ ಹಾಡುತ್ತೇ ಎಂದೇವರೇ, ನೀ ಶ್ರೇಷ್ಠನೇ. ಸ್ವಪುತ್ರನನ್ನು ದೇವರು ನನಗಾಗಿ ಶಿಲುಬೆ ಸಾವಿಗೊಪ್ಪಿಸಿದನು. ನನ್ನ ಪಾಪ ಭಾರ ಹೊತ್ತುಕೊಳ್ಳುವಂತೆ ಸ್ವರಕ್ತ ಚೆಲ್ಲಿ ಯೇಸು ಸತ್ತನು. ಎನ್ನಾತ್ಮನಿಂದ ಸ್ತೋತ್ರ ಹಾಡುತ್ತೇ ಎಂದೇವರೇ, ನೀ ಶ್ರೇಷ್ಠನೇ. ಎನ್ನಾತ್ಮನಿಂದ ಸ್ತೋತ್ರ ಹಾಡುತ್ತೇ ಎಂದೇವರೇ, ನೀ ಶ್ರೇಷ್ಠನೇ. ಆತ್ಮೀಯ ವೀಕ್ಷಕರೇ, ತುಂಬ ಹೃದಯದ ವಂದನೆಗಳು. ಜೀವವುಳ್ಳ ದೇವರ ವಾಕ್ಯಗಳನ್ನು ವಚನವಾಗಿ ಅಭ್ಯಾಸ ಮಾಡುವ ಈ ಕಾರ್ಯಕ್ರಮದಲ್ಲಿ ನೀವು ಪಡೆದುಕೊಂಡ ಆಶೀರ್ವಾದಗಳನ್ನು ಹಿಂದೆ ನಮಗೆ ತಿಳಿಯಪಡಿಸಿರಿ. ಒಬ್ಬ ವಿಶ್ವಾಸಿಗೆ ಅನ್ಯೋನ್ಯತೆ ಎಂದರೆ ಕ್ರಿಸ್ತನ ಸಂಗತಿಗಳನ್ನು ಹಂಚಿಕೊಳ್ಳುವುದೇ ಆಗಿದೆ. ನಾವು ಇದನ್ನು ಮಾಡುತ್ತಿದ್ದೇವೆಯೋ ಇಲ್ಲವೋ? ಬನ್ನಿರಿ, ದೇವರ ವಾಕ್ಯಗಳ ಅಧ್ಯಯನದಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ, ಆತ್ಮದಲ್ಲಿ ಬಲ ಹೊಂದೋಣ. ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಎಷ್ಟೊಂದು ಒಳ್ಳೆಯ ಸಮಯವು ನಮಗೆ ಅನುಗ್ರಹಿಸಿಕೊಟ್ಟಿದ್ದಿ. ನಿನ್ನ ಸಜೀವವುಳ್ಳ ವಾಕ್ಯಗಳನ್ನು ಧ್ಯಾನಿಸುವಂತೆ, ವಚನದ ಪ್ರಕಾರವಾಗಿಯೂ ನಾವು ಧ್ಯಾನಿಸುವಂತೆ ನಮಗೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನು ಆಶೀರ್ವದಿಸು. ವಾಕ್ಯದಲ್ಲಿ ಬೆಳೆಯುವಂತೆ ಕೃಪೆ ತೋರಿಸು. ಆ ವಾಕ್ಯವೇ ಯೇಸು ಕ್ರಿಸ್ತನಾಗಿರುವುದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಈ ಸಮಯವನ್ನು ನಿನ್ನ ಕಾಲಲ್ಲಿ ಒಪ್ಪಿಸಿಕೊಡ್ತೇವೆ. ನೀನು ಮಾತನಾಡುವಂಥ ದೇವರು, ಕೇಳಿಸಿಕೊಳ್ಳುವಂಥ ಕಿವಿಗಳನ್ನು, ಗ್ರಹಿಸುವಂಥ ಹೃದಯವನ್ನು ಕೊಟ್ಟು ನಡೆಸಬೇಕೆಂದು ಯೇಸು ಸ್ವಾಮಿಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ನಿಮಗೆ ಕೊಟ್ಟಿರುವ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು ಎಂಬುದಾಗಿ ಹೇಳಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ದೇವರ ಜೀವವುಳ್ಳ ವಾಕ್ಯಗಳನ್ನು ವಚನವಾಗಿ ಅಭ್ಯಾಸ ಮಾಡುವ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಿದ್ಧರಾಗಿ ಬಂದಿರುವಿರಿ ಎಂದು ನಂಬುತ್ತೇನೆ. ಹಾಗಾದರೆ ಬನ್ನಿರಿ, ಇಂದಿನ ಧ್ಯಾನವನ್ನು ಪ್ರಾರಂಭಿಸುವ ಹಾಗೆ ರೋಮಾಪುರದವರೆಗೆ ಬರೆದ ಪತ್ರಿಕೆಯ 15ನೇ ಅಧ್ಯಾಯದ 22ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಈ ಕಾರಣದಿಂದ ನಿಮ್ಮ ಬಳಿಗೆ ಬರುವುದಕ್ಕೆ ನನಗೆ ಅನೇಕಾವರ್ತಿ ಅಭ್ಯಂತರವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಅಭ್ಯಂತರವಾಯಿತು ಎಂದು ಹೇಳುವಾಗ ಅವನಿಗೆ ನಿಜವಾಗಿಯೂ ಅಭ್ಯಂತರ ಉಂಟಾಯಿತೆಂದು
ನಾವು ತಿಳಿದುಕೊಳ್ಳಬೇಕು. ಅವನ ದಾರಿಯಲ್ಲಿ ಅನೇಕ ಅಡೆತಡೆಗಳು ಉಂಟಾಗಿರಬಹುದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 23 ಮತ್ತು 24ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆದರೆ ಇನ್ನು ಮೇಲೆ ಈ ಪ್ರಾಂತ್ಯಗಳಲ್ಲಿ ನನಗೆ ಅನುಕೂಲವಿಲ್ಲದರಿಂದಲೂ ನಿಮ್ಮ ಬಳಿಗೆ ಬರುವುದಕ್ಕೆ ಅನೇಕ ವರ್ಷಗಳಿಂದ ಅಭಿಲಾಷೆ ಇರುವುದರಿಂದಲೂ ನಾನು ಸ್ಪೇನ್ ದೇಶಕ್ಕೆ ಹೋಗುವಾಗ ನನ್ನ ಮಾರ್ಗದಲ್ಲಿ ನಿಮ್ಮ ದರ್ಶನವನ್ನು ಮಾಡಬೇಕೆಂಬ ಅಭಿಪ್ರಾಯವುಂಟು. ತರುವಾಯ ನಿಮ್ಮ ಸಹವಾಸದಲ್ಲಿ ನನಗೆ ಸ್ವಲ್ಪ ಮಟ್ಟಿಗೆ ಸಂತೃಪ್ತಿಯಾದ ಮೇಲೆ ನೀವು ಆ ದೇಶಕ್ಕೆ ನನ್ನ ಪ್ರಯಾಣವನ್ನು ಸಾಗಿಸುವಿರೆಂದು ನಂಬುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಾನು ಸುವಾರ್ತೆಯನ್ನು ಇನ್ನೂ ದೂರದ ಸ್ಥಳಗಳಿಗೆ ಸಾರಲು ಇಚ್ಛಯಿಸುತ್ತಿದ್ದೇನೆಂದು, ಆ ಮಾರ್ಗದಲ್ಲಿ ರೋಮಿಗೆ ಬರುತ್ತೇನೆಂದು ಪೌಲನು ಸ್ಪಷ್ಟವಾಗಿ ತಿಳಿಸುತ್ತಿದ್ದಾನೆ ಮತ್ತು ಅತಿ ಆಶ್ಚರ್ಯಕರ ಸಂಗತಿಯೊಂದನ್ನು ಹೇಳುತ್ತಾನೆ. ಇನ್ನು ಮೇಲೆ ಈ ಪ್ರಾಂತ್ಯಗಳಲ್ಲಿ ನನಗೆ ಅನುಕೂಲವಿಲ್ಲದರಿಂದ ಪೌಲನ ಈ ಮಾತಿನ ಅರ್ಥವೇನು ಎಂಬ ಪ್ರಶ್ನೆ ಹುಟ್ಟಿಕೊಳ್ಳುತ್ತದೆ. ಅವನು ಈಗ ಇದ್ದಂಥ ರೋಮ್ ಚಕ್ರಾಧಿಪತ್ಯದ ಭಾಗಗಳಲ್ಲಿ ಸುವಾರ್ತೆ ಸಾರುವ ಅವಕಾಶವಿಲ್ಲವೆಂದೋ, ಅವನಿಗೆ ಅಲ್ಲಿ ಬಾಗಿಲುಗಳು ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿವೆಯೋ, ಎಲ್ಲರೂ ರಕ್ಷಿಸಲ್ಪಟ್ಟರೋ, ಆ ಭಾಗದ ಎಲ್ಲ ಮೂಲೆಗಳಿಗೂ ಸುವಾರ್ತೆ ತಲುಪಿತೋ, ಈ ಎಲ್ಲ ಪ್ರಶ್ನೆಗಳಿಗೆ ಇಲ್ಲ ಎಂಬುದಾಗಿಯೇ ಉತ್ತರಿಸಬೇಕಾಗುತ್ತದೆ. ಪ್ರಿಯರೇ, ಪೌಲನು ಇತರ ಸಾಕ್ಷಿಗಳು ನಂಬಿಗಸ್ತರಾಗಿದ್ದರು ಮತ್ತು ಆ ಪ್ರದೇಶವಿಡೀ ಸುವಾರ್ತೆಯ ಧ್ವನಿ ಕೇಳಿಸಲ್ಪಟ್ಟಿತು. ವಾಕ್ಯ ಪ್ರಸಾರವಾಗಿತ್ತು. ಲೂಕನು ಹೇಳುವಂತೆ ಯಹೂದ್ಯರು ಅನ್ಯರು ಸುವಾರ್ತೆ ಕೇಳಿರುತ್ತಾರೆ. ಇದರ ಅರ್ಥ ಅವರೆಲ್ಲರೂ ಕ್ರಿಸ್ತನ ಕಡೆಗೆ ತಿರುಗಿದ್ದರೆಂದಲ್ಲ, ಆದರೆ ಎಲ್ಲರೂ ಕೇಳಿರುತ್ತಾರೆ. ಈಗ ಪೌಲನು ಹೊಸ ಪ್ರದೇಶಗಳನ್ನು ಹುಡುಕುತ್ತಿದ್ದಾನೆ. ಆ ಚಕ್ರಾಧಿಪತ್ಯದ ಮುಂಭಾಗದ ಕಡೆಗೆ ಅವನ ದೃಷ್ಟಿಯಿತ್ತು. ಅವನು ಹೇಳುತ್ತಿದ್ದಾನೆ, ನಾನು ಸ್ಪೇನಿಗೆ ಪ್ರಯಾಣ ಬೆಳೆಸುವಾಗ ದಾರಿಯಲ್ಲಿ ನಿಮ್ಮ ಬಳಿಗೂ ಬರುವವನಾಗಿದ್ದೇನೆ. ಅಂದರೆ ರೋಮ್ ಪಟ್ಟಣ ಅವನ ಪ್ರಯಾಣದ ಅಂತ್ಯವಲ್ಲ. ಅವನ ಗುರಿ ಸ್ಪೇನಿಗೆ ಹೋಗುವಂತಾದು. ರೋಮ್ ಚಕ್ರಾಧಿಪತ್ಯದ ಒಂದು ಕೊನೆಯಿಂದ ಹೊರಟ ಅವನು ಇನ್ನೊಂದು ಕೊನೆಯವರೆಗೂ ಹೋಗಬೇಕೆಂದಿದ್ದನು. ಅವನು ಹೇಳುತ್ತಾನೆ, ನನ್ನ ಪ್ರಯಾಣ ಕಾಲದಲ್ಲಿ ನಿಮ್ಮನ್ನು ನೋಡುವೆನೆಂಬ ಭರವಸೆಯಿದೆ. ದಾರಿಯಲ್ಲಿ ನಿಮ್ಮನ್ನು ನೋಡಿ ಮುಂದುವರಿಯುತ್ತೇನೆ ಎಂಬುದಾಗಿ. ಆದ್ದರಿಂದ ರೋಮ್ ಅವನ ಪ್ರಯಾಣದ ಕೊನೆಯ ಸ್ಥಳವಲ್ಲ. ರೋಮ್ ಚಕ್ರಾಧಿಪತ್ಯದ ಇನ್ನೊಂದು ಕೊನೆಯವರೆಗೂ ಹೋಗಬೇಕೆಂದಿದ್ದನು. ಕರ್ತನಲ್ಲಿ ಪ್ರಿಯರೇ, ಈಗ ಬರುವ ಪ್ರಶ್ನೆ, ಪೌಲನು ಸ್ಪೇನಿಗೆ ಹೋದನೋ ಎಂಬುದು. ಅವನು ಹೋದದ್ದರ ಬಗ್ಗೆ ಯಾವ ದಾಖಲೆಯೂ ನಮಗೆ ದೊರೆತಿಲ್ಲ. ಅಷ್ಟೇ ಅಲ್ಲದೆ ಇಲ್ಲುರಿಕಕ್ಕೂ ಕೂಡ ಹೋದದ್ದರ ಕುರಿತೂ ತಿಳಿದಿಲ್ಲ. ವಚನ 19ರಲ್ಲಿ ಅವನು ಆ ಸ್ಥಳವನ್ನು ಹೆಸರಿಸದಿರುತ್ತಿದ್ದರೆ ಅದರ ಕುರಿತಾಗಿ ನಮಗೇನೂ ತಿಳಿಯುತ್ತಿರಲಿಲ್ಲ. ಪೌಲನು ಸ್ಪೇನಿಗೂ ರೋಮ್ ಸಾಮ್ರಾಜ್ಯದ ಉಳಿದ ಭಾಗಗಳಿಗೂ ಹೋಗಿದ್ದನೆಂದು ನಾನು ನಂಬುತ್ತೇನೆ. ಇದಕ್ಕೆ ಕಾರಣ ಅವನು ತನ್ನ ಜೀವಿತದ ಅಂತ್ಯಭಾಗಕ್ಕೆ ಬಂದಾಗ ಹೀಗೆ ಹೇಳಿದನು, ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕೊನೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಇದನ್ನು ತಿಮೋತಿನಿಗೆ ಬರೆದಂಥ 2ನೇ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ಓದಿಕೊಳ್ಳಬಹುದು. ಪ್ರಿಯರೇ, ತನ್ನ ಓಟವನ್ನು ಕೊನೆಗಾಣಿಸಿದ್ದೇನೆ ಎಂದು ಹೇಳಿದ್ದಾನೆ. ಅವನ ಪ್ರಯಾಣದ ಪಟ್ಟಿಯಲ್ಲಿದ್ದ ಸ್ಪೇನನ್ನು ಸಂದರ್ಶಿಸದೇ ಇದ್ದರೆ ಅವನು ಈ ರೀತಿಯಾಗಿ ಹೇಳುತ್ತಿರಲಿಲ್ಲವೆಂದು ನೆನೆಸುತ್ತೇನೆ. ಅವನು ಸ್ಪೇನಿಗೂ ಯೆರೂಸಲೇಮಿಗೂ ಹೋಗಬೇಕೆಂದಿದ್ದನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 25 ಮತ್ತು 26ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ, ಆದರೆ ಈಗ ನಾನು ದೇವಜನರಿಗೆ ಒಂದು ಧರ್ಮ ಕಾರ್ಯವನ್ನು ಮಾಡುವನಾಗಿ ಯೆರೂಸಲೇಮಿಗೆ ಹೋಗುತ್ತೇನೆ. ಯಾಕಂದರೆ ಯೆರೂಸಲೇಮಿನಲ್ಲಿರುವ ದೇವಜನರೊಳಗೆ ಬಡವರಿಗೋಸ್ಕರ ಸ್ವಲ್ಪ ಹಣದ ಸಹಾಯವನ್ನು ಮಾಡಬೇಕೆಂಬುದಾಗಿ ಮಕೆದೋನಿಯ ಆಕಾಯ ಸೀಮೆಗಳವರು ಇಷ್ಟಪಟ್ಟಿದ್ದಾರೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆರೂಸಲೇಮಿನ ಬಡ ಕ್ರೈಸ್ತರಿಗೆ ಕಾಣಿಕೆಯನ್ನು ಹಿಡಿದುಕೊಂಡು ಯೆರೂಸಲೇಮಿಗೆ ಹೋಗಲು ಅವನಿಗೆ ಮನಸ್ಸಿತ್ತು. ತಾನೇ ಸ್ವತಃ ಅದನ್ನು ತೆಗೆದುಕೊಂಡು ಹೋಗಬೇಕೆಂದಿದ್ದನು. ಯಾಕಂದರೆ ಮೊದಲು ಯೆರೂಸಲೇಮಿನ ಸಭೆಯನ್ನು ತನ್ನ ಕೈಯಿಂದಲೇ ನಾಶ ಮಾಡಲು ಹೊರಟಿದ್ದವನು. ಅಲ್ಲಿನ ವಿಶ್ವಾಸಿಗಳನ್ನು ಹಿಂಸಿಸುವುದರಲ್ಲಿ ಅವನೇ ಮುಂದಾಳಾಗಿದ್ದನು. ಈಗ ಈ ಮಹಾ ಅಪೋಸ್ತಲನ ಹೃದಯದಲ್ಲಿ ಅದರ ಕುರಿತು ಪಶ್ಚಾತ್ತಾಪ ಉಂಟಾಗಿ ಈ ಕಾಣಿಕೆ ಕೊಂಡೊಯ್ಯುವ ಮೂಲಕ ಅದನ್ನು ಸರಿಪಡಿಸಬೇಕೆಂದಿದ್ದನು. ಪ್ರಿಯರೇ, ಸ್ವಲ್ಪ ಹಣದ ಸಹಾಯ ಎಂಬುದಾಗಿ ನೋಡುವಾಗ ಈ ಸಹಾಯ ಎಂಬ ಶಬ್ದದ ಗ್ರೀಕ್ ಮೂಲ ಪದವು ಅನ್ಯೋನ್ಯತೆ ಎಂಬ ಅರ್ಥವನ್ನು ಕೊಡುತ್ತದೆ. ವಿಶ್ವಾಸಿಗಳು ಹಂಚಿಕೊಳ್ಳುವ ಪ್ರತಿಯೊಂದು ಸಂಗತಿಗೂ ಈ ಶಬ್ದ ಉಪಯೋಗಿಸಲ್ಪಟ್ಟಿದೆ.
ಅವು ಯಾವುದೆಂದರೆ ಕ್ರಿಸ್ತನು, ದೇವರ ವಾಕ್ಯ, ಪ್ರಾರ್ಥನೆ, ಕರ್ತನ ಭೋಜನ ಹಾಗೂ ಲೌಕಿಕ ವರಗಳು. ಈ ರೀತಿ ಕೊಡುವಾಗ ಕ್ರೈಸ್ತರಿಗೆ ದೇವರೊಂದಿಗೆ, ಕ್ರಿಸ್ತನೊಂದಿಗೆ ಮತ್ತು ಪರಸ್ಪರರೊಂದಿಗೆ ಅನ್ಯೋನ್ಯತೆ ಇರುತ್ತದೆ. ಅನ್ಯೋನ್ಯತೆ ಎಂದರೆ ಕೇವಲ ಬೆನ್ನು ತಟ್ಟುವುದು ಮಾತ್ರವಲ್ಲ. ಪ್ರಿಯರೇ, ಚೂರಿ ಹಾಗೂ ಚಮಚ ಎಂಬ ಒಂದು ಕ್ಲಬ್ನವರು ಪ್ರತಿ ವಾರವೂ ಸೇರಿ ಬರುತ್ತಾರೆ. ಅವರ ಲೆಕ್ಕಕ್ಕೆ ಅದು ಅನ್ಯೋನ್ಯತೆಯೇ ಕೂಟವೇ ಆಗಿರುತ್ತದೆ. ಆದರೆ ಒಬ್ಬ ವಿಶ್ವಾಸಿಗೆ ಅನ್ಯೋನ್ಯತೆ ಎಂದರೆ ಕ್ರಿಸ್ತನ ಸಂಗತಿಗಳನ್ನು ಹಂಚಿಕೊಳ್ಳುವುದೇ ಆಗಿದೆ. ತಾನು ಹಿಂದೆ ಹಿಂಸೆಪಡಿಸಿದ ಸಭೆಯಲ್ಲಿರುವ ಯೆರೂಸಲೇಮಿಗೆ ಹೋಗುವ ಕುರಿತು ಪೌಲನು ಮಾತನಾಡುತ್ತಾನೆ. ಈಗ ಅವರೊಂದಿಗಿನ ಅನ್ಯೋನ್ಯತೆಗಾಗಿ ಬಯಸುತ್ತಾನೆ. ಅವರಿಗೆ ಸಹಾಯದ ಕಾಣಿಕೆಯನ್ನು ಕೊಂಡೊಯ್ಯಲು ಇಚ್ಛಿಸುತ್ತಾನೆ. ಅಪೊಸ್ತಲ ಕೃತ್ಯದಲ್ಲಿಯೂ ಇದರ ಚಾರಿತ್ರಿಕ ದಾಖಲೆಯನ್ನು ನೋಡುತ್ತೇವೆ. ಅಪೊಸ್ತಲ ಕೃತ್ಯಗಳು 24ನೇ ಅಧ್ಯಾಯ 17ನೇ ವಚನ ಓದುವಾಗ ಅಲ್ಲಿ ಹೀಗೆ ಬರೆದದೆ: ಕೆಲವು ವರ್ಷಗಳಾದ ಮೇಲೆ ನಾನು ನನ್ನ ಸ್ವದೇಶದವರಿಗೆ ಧರ್ಮದ್ರವ್ಯಗಳನ್ನು ತರುವುದಕ್ಕೂ ಕಾಣಿಕೆಗಳನ್ನು ಒಪ್ಪಿಸುವುದಕ್ಕೂ ಬಂದೆನು ಎಂಬುದಾಗಿ. ಪ್ರಿಯರೇ, ಈ ಕೂಡಿಕೆ ಹಣವು ಪೌಲನಿಗೆ ಅತಿ ವಿಶೇಷವಾದದ್ದಾಗಿತ್ತು. ಇದರ ಕುರಿತಾಗಿ ಅವನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯ 8 ಮತ್ತು 9ನೇ ಅಧ್ಯಾಯಗಳಲ್ಲಿ ಸಂಪೂರ್ತಿಯಾಗಿ ಬರೆದಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಇದನ್ನು ಮಾಡುವುದಕ್ಕೆ ಇವರು ಇಷ್ಟಪಟ್ಟದಲ್ಲದೆ ಇವರು ಅವರ ಹಂಗಿನವರಾಗಿದ್ದಾರೆ. ಹೇಗೆಂದರೆ ಅನ್ಯಜನರು ಅವರ ಆತ್ಮ ಸಂಬಂಧವಾದ ಸಂಪತ್ತಿಗೆ ಪಾಲುಗಾರರಾದ ಮೇಲೆ ಲೋಕ ಸಂಬಂಧವಾದ ಕಾರ್ಯದಲ್ಲಿ ಅವರಿಗೆ ಸೇವೆ ಮಾಡುವ ಹಂಗಿನಲ್ಲಿದ್ದಾರಲ್ಲವೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಒಂದು ಸ್ವೇಚ್ಛೆಯಿಂದ ಕೊಡಲ್ಪಟ್ಟ ಕಾಣಿಕೆ ಎಂದು ಪೌಲನು ಸ್ಪಷ್ಟಪಡಿಸುತ್ತಿದ್ದಾನೆ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು ಎಂಬುದಾಗಿ. ಪ್ರಿಯರೇ, ಇದು ಪೌಲನು ಕೂಡಿಸಿದ ಕಾಣಿಕೆಯಾಗಿತ್ತು. ಇದು ಸ್ವೇಚ್ಛೆಯಿಂದ ಕೊಟ್ಟಿರುವ ಕಾಣಿಕೆಯಲ್ಲದೆ ದೇವರನ್ನು ಮೆಚ್ಚಿಸಬೇಕಾದರೆ ಬೇರೆ ಯಾವ ರೀತಿಯಿಂದಲೂ ಕೊಡಲಾಗುತ್ತಿಲ್ಲ. ಅವರಿಗೆ ಸಲ್ಲಿಸತಕ್ಕ ಒಂದು ನೈತಿಕ ಋಣವೂ ಸಾಲವೂ ಇದೆ ಎಂದು ಪೌಲನು ತಿಳಿಸುತ್ತಿದ್ದಾನೆ. ಅನ್ಯಜನರು ಇಸ್ರಾಯೇಲ್ಯರಿಂದ ಸುವಾರ್ತೆಯನ್ನು ಹೊಂದಿದ್ದಾರೆ. ಕರ್ತನಾದ ಯೇಸು ಹೇಳಿದ್ದಾನೆ, ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 22ನೇ ವಚನದಲ್ಲಿ, ಬರಬೇಕಾದ ರಕ್ಷಣೆಯು ಯೆಹೂದ್ಯರೊಳಗಿಂದ ಬರುತ್ತದಷ್ಟೇ. ಆದುದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವರಾಗಿದ್ದೇವೆ, ನೀವು ಅರಿಯದೇ ಇರುವಂಥದ್ದನ್ನು ಆರಾಧಿಸುವವರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮಕೆದೋನ್ಯ ಹಾಗೂ ಆಕಾಯದವರು ಈ ವಿಚಾರದಲ್ಲಿ ಯೆರೂಸಲೇಮಿಗೆ ಋಣಸ್ಥರಾಗಿದ್ದಾರೆ. ಯೆರೂಸಲೇಮಿನ ಭಕ್ತರಲ್ಲಿ ಕೆಲವರು ಆರ್ಥಿಕ ಸಂಕಷ್ಟದಲ್ಲಿದ್ದರು. ಇದು ಹಿಂಸೆಯ ಪರಿಣಾಮವಾಗಿರಬಹುದು. ಈಗ ಮಕೆದೋನ್ಯ ಆಕಾಯದವರು ಅವರ ಆಧಿಪತ್ಯದ ನಾಣ್ಯಗಳಿಂದ ಈ ಋಣವನ್ನು ಸಂದಾಯ ಮಾಡಬಹುದು. ಇದು ಹಿಂತಿರುಗಿಸಲ್ಪಟ್ಟ ವಿದೇಶಿ ಸುವಾರ್ಥ ಸೇವೆಯಾಗಿದೆ. ಸವಾರ್ಥಿಕ ಸಭೆಯು ಮೂಲ ಸಭೆಗೆ ಸಹಾಯ ಮಾಡುವಂತಾದು. ಇಂಥ ಸಂಗತಿ ಈಗಲ್ಲದಿದ್ದರೂ ಮುಂದಕ್ಕೆ ನಮ್ಮ ಸಭೆಗಳಲ್ಲಿಯೂ ನಡೆಯಬಹುದು. ನಮ್ಮ ಸೃಷ್ಟಿಕರ್ತನೇ, ಕಾಯ್ದು ನಡೆಸುವಾತನೇ, ತಂದೆಯೇ ನಿನಗೆ ಸ್ತೋತ್ರ. ನಿನ್ನ ಸಮ್ಮುಖದಲ್ಲಿ ಈ ಸಮಯದಲ್ಲಿ ಸೇರಿದೆವು, ನಿನಗೆ ಸ್ತೋತ್ರ. ಸೇರಿದೆವು
ನಮ್ಮ ಹೃದಯಕ್ಕೆ ನಿನ್ನ ವಾಕ್ಯವು ಮಾರ್ಗಕ್ಕೆ ಬೆಳಕು ಆಗಿದೆ, ಮಾರ್ಗಕ್ಕೆ ಬೆಳಕು ಆಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 28ನೇ ವಚನ ಹೀಗೆ ಹೇಳುತ್ತದೆ, ನಾನು ಈ ಕೆಲಸವನ್ನು ತೀರಿಸಿಕೊಂಡು ಈ ಪ್ರೀತಿಯ ಫಲವನ್ನು ಅಲ್ಲಿಯವರ ವಶಕ್ಕೆ ಯಥಾಕ್ರಮವಾಗಿ ಕೊಟ್ಟ ಮೇಲೆ ನಿಮ್ಮ ಮಾರ್ಗವಾಗಿ ಸ್ಪೇನ್ ದೇಶಕ್ಕೆ ಹೋಗುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಕಾಣಿಕೆಯ ಸಂಗತಿ ಪೌಲನಿಗೆ ಪ್ರಥಮ ಆದ್ಯತೆಯದಾಗಿತ್ತು. ಅದನ್ನು ಯೆರೂಸಲೇಮಿಗೆ ಕೊಂಡೊಯ್ಯುವುದರಲ್ಲಿ ಅವನಿಗಿದ್ದ ಆಸಕ್ತಿಯನ್ನು ನೋಡಿರಿ. ಈ ಪ್ರಯಾಣದಲ್ಲಿ ಅವನು ವೈರಿಗಳಿಗೆ ಸಿಕ್ಕಿಬಿದ್ದು ಅವರಿಂದ ಬಂಧಿತನಾದನು. ಮತ್ತು ಇದೇ ಸಮಯದಲ್ಲಿ ಪೌಲನು ದೇವರ ಚಿತ್ತಕ್ಕೆ ವಿರೋಧವಾಗಿ ನಡಕೊಂಡನೆಂಬ ಕೆಲವರ ಮಾತನ್ನು ನಾನು ಒಪ್ಪುವುದಿಲ್ಲ. ಅವನು ಯೆರೂಸಲೇಮಿಗೆ ಹೋದದ್ದು ಸಂಪೂರ್ಣವಾಗಿ ದೇವರ ಚಿತ್ತದ ಪ್ರಕಾರವೇ ಆಗಿತ್ತು ಎಂಬುದನ್ನು ನಾನು ಒತ್ತಿ ಹೇಳುತ್ತೇನೆ. ಅಪೊಸ್ತಲ ಕೃತ್ಯದಲ್ಲಿಯೂ ನಾವು ಇದನ್ನೇ ನೋಡಿದೆವು. ಈ ಪ್ರೀತಿಯ ಫಲವನ್ನು ಅಲ್ಲಿಯವರ ವಶಕ್ಕೆ ಕೊಟ್ಟ ಮೇಲೆ ಎಂಬುದಾಗಿ ನೋಡುವಾಗ ಇದರ ಅರ್ಥ ಈ ಕಾಣಿಕೆಗಾಗಿ ಒಂದು ರಶೀದಿಯನ್ನು ಪಡಕೊಳ್ಳಬೇಕೆಂದಿದ್ದನು ಎಂಬುದಾಗಿ ಮಾತ್ರ. ಈ ಕಾಣಿಕೆಯನ್ನು ಪೌಲನು ಅವರ ವಶಕ್ಕೆ ಒಪ್ಪಿಸಿದನು. ಯೆರೂಸಲೇಮಿನ ಸಭೆಯವರು ತಮ್ಮ ಸೌಹಾರ್ದಿಕ ಸೇವೆಯಿಂದಾದ ಫಲವನ್ನು ಕಾಣಬೇಕೆಂದು ಇದರ ಅರ್ಥ. ಪ್ರಿಯರೇ, ನಾವು ಯಾವುದಾದರೊಂದು ಕಾರ್ಯಕ್ಕೆ ಕಾಣಿಕೆ ಕೊಡುವುದಾದರೆ ಅವರು ಅದನ್ನು ಹೇಗೆ ಉಪಯೋಗಿಸುತ್ತಾರೆಂಬುದನ್ನು ನೀವು ತಿಳಿದುಕೊಳ್ಳುವುದು ಅವಶ್ಯ. ಈ ದಿನಗಳಲ್ಲಿ ಕ್ರೈಸ್ತ ಸೇವೆಗೆಂದು ಕಾಣಿಕೆ ಕೊಡುವುದರಲ್ಲಿ ನಾವು ಬಹಳ ಜಾಗೃತರಾಗಿರತಕ್ಕದ್ದು. ಯಾವ ಸೇವೆಯ ಕುರಿತಾದರೂ ಈ ಎರಡು ಸಂಗತಿಗಳನ್ನು ತಿಳಿದುಕೊಳ್ಳದೆ ಕಾಣಿಕೆ ಕೊಡಬಾರದೆಂದು ನನ್ನ ಅಭಿಪ್ರಾಯ. ಅದರಲ್ಲಿ ಮೊದಲನೆಯದು, ಆ ಸೇವೆಯಲ್ಲಿ ಏನು ಮಾಡುತ್ತಾರೆ. ಎರಡನೆಯದು, ಜನರ ಹೃದಯ ಜೀವಿತಗಳಲ್ಲಿ ಪರಿಣಾಮ ಬೀರುವ ದೇವರ ವಾಕ್ಯದ ಸೇವೆ ಅವರಿಂದಾಗುತ್ತದೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 29ನೇ ವಚನ ಹೀಗೆ ಹೇಳುತ್ತದೆ, ಇದಲ್ಲದೆ ನಿಮ್ಮ ಬಳಿಗೆ ಬರುವಾಗ ಕ್ರಿಸ್ತನಿಂದಾಗುವ ವರಗಳನ್ನು ಹೇರಳವಾಗಿ ತರುವೆನೆಂದು ಬಲ್ಲೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆರೂಸಲೇಮಿನ ತನ್ನ ಫಲಪ್ರದವಾದ ಪ್ರಯಾಣಕ್ಕೆ ಪೌಲನ ಒಪ್ಪಿಗೆ ಇದಾಗಿದೆ. ಅವನು ದೇವರ ಚಿತ್ತದ ಪ್ರಕಾರವೇ ಅಲ್ಲಿಗೆ ಹೋದನು. ತನ್ನ ಅಪೋಸ್ತಲತನದ ಅಧಿಕಾರವುಳ್ಳವನಾಗಿಯೇ ಹೋದನು. ಈ ಪ್ರಯಾಣಕ್ಕೆ ದೇವರೇ ದೈವಿಕ ಮಾರ್ಗದರ್ಶನ ನೀಡಿದ್ದನು. ಯೆರೂಸಲೇಮಿಗಾಗಲಿ ರೋಮಿಗಾಗಲಿ ಹೋಗುವುದರಲ್ಲಿ ಪೌಲನು ದೇವರ ಚಿತ್ತಕ್ಕೆ ವಿರೋಧವಾಗಿ ನಡಕೊಂಡಿರಲಿಲ್ಲ. ಆ ಪ್ರಯಾಣ ಪ್ರಯೋಜನಕರವಾದದ್ದಾಗಿರಲಿಕ್ಕಿಲ್ಲ. ಆದರೆ ದೇವರು ಅದನ್ನು ಆ ರೀತಿಯಾಗಿ ಉಪಯೋಗಿಸಿದನು. ತೊಂದರೆಗಳು ಎದುರಾದಾಗ, ಪರಿಸ್ಥಿತಿ ಕತ್ತಲೆದಾಗಿ ಕಾಣುವಾಗ ದೇವರ ಮಕ್ಕಳು ನಾನು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗಿರಬೇಕು ಎಂದು ಹೇಳುವುದು ಬಹಳ ಸುಲಭ. ನನ್ನ ಸ್ನೇಹಿತನೇ, ನಿನಗೆ ತೊಂದರೆಗಳು ಗಲಿಬಿಲಿಗಳು ಉಂಟಾದಾಗ ಮಾತ್ರಕ್ಕೆ ನೀನು ದೇವರ ಚಿತ್ತದ ಹೊರಗಿದ್ದಿ ಎಂದು ಅರ್ಥವಲ್ಲ. ಅದರ ಬದಲಾಗಿ ನೀನು ದೇವರ ಚಿತ್ತಕ್ಕೆ ಸರಿಯಾಗಿಯೇ ಇದ್ದಿ ಎಂಬುದರ ಗುರುತು ಅದೇ ಆಗಿರಬಹುದು. ನೀನು ಸಮಾಧಾನ ಚಿತ್ತನಾಗಿದ್ದು ಯಾವ ತೊಂದರೆಯೂ ಇಲ್ಲದವನಾಗಿರುವುದಾದರೆ ಅದು ಒಂದು ವೇಳೆ ನೀನು ದೇವರ ಚಿತ್ತದ ಪ್ರಕಾರ ಇಲ್ಲದಿರುವುದರಿಂದಲೂ ಆಗಿರಬಹುದು. ಮುಂದಕ್ಕೆ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 30ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಸಹೋದರರೇ, ನೀವು ನನಗೋಸ್ಕರ ದೇವರ ಮುಂದೆ ಮಾಡುವ ಪ್ರಾರ್ಥನೆಗಳಲ್ಲಿ ನನ್ನೊಂದಿಗೆ ಬಲಿಯವಾಗಿ ವಿಜ್ಞಾಪಿಸಿಕೊಳ್ಳಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಿಮಿತ್ತವಾಗಿಯೂ ಪವಿತ್ರಾತ್ಮನಿಂದಾಗುವ ಪ್ರೀತಿಯ ನಿಮಿತ್ತವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾನು ಈ ಭಾಗದಲ್ಲಿ ತುಂಬ ಸಮಯದಿಂದ ಧ್ಯಾನ ಮಾಡುತ್ತಿದ್ದೇನೆ. ಇದು ವೈಯಕ್ತಿಕವಾದ ಭಾಗವಾಗಿದೆ. ಇಲ್ಲಿ ಪೌಲನು ತನ್ನ ಹೃದಯ ಬಿಚ್ಚಿ ಮಾತನಾಡುತ್ತಿದ್ದಾನೆ. ಮಾತ್ರವಲ್ಲದೆ ಕ್ರೈಸ್ತತ್ವವು ಮೊದಲನೇ ಶತಮಾನದಲ್ಲಿ ಹೇಗೆ ಬೆಳೆಯಿತೆಂಬುದಾಗಿ ನಮಗೆ ತಿಳಿಯುತ್ತದೆ. ಕ್ರೈಸ್ತತ್ವದ ಪ್ರಾಯೋಗಿಕ ವಿಚಾರಗಳನ್ನು ಇಲ್ಲಿ ಕಾಣುತ್ತೇವೆ. ಈ ಪತ್ರಿಕೆಯ ಮೊದಲ ಭಾಗದಲ್ಲಿ ಪೌಲನು ಬೋಧನೆಯ ವಿಚಾರ ತಿಳಿಸಿದನು. ಈಗ ಆ ಬೋಧನೆಗಳನ್ನು ಕಾರ್ಯರೂಪ ತರುವುದರ ಕುರಿತಾಗಿ ತಿಳಿಸುತ್ತಿದ್ದಾನೆ. ಪ್ರಿಯರೇ, ಪೌಲನು ತನಗೋಸ್ಕರ ಪ್ರಾರ್ಥಿಸಬೇಕೆಂದು ಮಾಡಿದ ಈ ಕೇಳಿಕೆ ಸತ್ಯವೇದದಲ್ಲಿನ ಅತಿ ಗಂಭೀರವಾದ ಒತ್ತಾಯದ
ಪ್ರಾರ್ಥನಾ ಭಿನ್ನವಾಗಿದೆ. ಅವನು ಹೇಳುತ್ತಿದ್ದಾನೆ, ಪ್ರಿಯ ಸಹೋದರರೇ, ಕರ್ತನಾದ ಯೇಸು ಕ್ರಿಸ್ತನ ನಿಮಿತ್ತವಾಗಿಯೂ ಪವಿತ್ರಾತ್ಮನಿಂದುಂಟಾಗುವ ಪ್ರೀತಿಯ ನಿಮಿತ್ತವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನನಗಾಗಿ ದೇವರಿಗೆ ಪ್ರಾರ್ಥನೆಯನ್ನು ಬಲಿಯವಾಗಿ ಮಾಡಬೇಕೆಂದು ಎಂಬುದಾಗಿ. ಪ್ರಿಯರೇ, ತಾನು ಅಪಾಯವನ್ನೆದುರಿಸಬೇಕಾಗಿದೆ ಎಂದು, ತನ್ನ ಸೇವೆಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಗೆ ತಲುಪಿದ್ದೇನೆಂದು ಅವನು ತಿಳಿದುಕೊಂಡಿದ್ದಾನೆ. ಎಲ್ಲ ಕಡೆಯೂ ವೈರಿಗಳಿದ್ದರು. ಮುಂದಿನ ಭಾಗದಲ್ಲಿ ಕಾಣುವಂತೆ ಅವನು ಭಯಪಡುವುದಕ್ಕೆ ಕಾರಣಗಳೂ ಇದ್ದವು. ಕರ್ತನಾದ ಯೇಸು ಕ್ರಿಸ್ತನ ನಿಮಿತ್ತವಾಗಿ ಪ್ರಾರ್ಥಿಸಬೇಕೆಂದು ಕೇಳಿಕೊಳ್ಳುತ್ತಾನೆ. ತನಗೆ ಸಂಭವಿಸಲಿರುವ ಯಾವ ಸಂಗತಿಯಾದರೂ ಯೇಸು ಕ್ರಿಸ್ತನ ಮೂಲಕವೇ ಬರಬೇಕಾಗಿದೆ ಎಂದು ಅವನು ತಿಳಿದಿದ್ದನು. ರೋಮಿನ ವಿಶ್ವಾಸಿಗಳು ತನ್ನೊಂದಿಗೆ ಪ್ರಾರ್ಥಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದಾನೆ. ಅವನ ಮಾತಿನ ಅರ್ಥ, ನೀವೆಲ್ಲರೂ ಕ್ರಿಸ್ತನ ಮೂಲಕ ಪ್ರಾರ್ಥಿಸಿರಿ, ಆತನು ನಮ್ಮ ಮಧ್ಯಸ್ಥಗಾರನು, ಆತನ ಮೂಲಕ ನನಗಾಗಿ ದೇವರ ಬಳಿಗೆ ಹೋಗಿರಿ ಎಂಬುದಾಗಿ. ಪ್ರಿಯರೇ, ಪವಿತ್ರಾತ್ಮನಿಂದಾಗುವ ಪ್ರೀತಿಯ ನಿಮಿತ್ತ ಎಂಬುದಾಗಿ ನೋಡುವಾಗ, ಪ್ರೀತಿಯು ಆತ್ಮನ ಫಲವಾಗಿದ್ದು ವಿಶ್ವಾಸಿಗಳೆಲ್ಲರನ್ನೂ ಒಟ್ಟಾಗಿ ಸೇರಿಸುವಂಥದ್ದಾಗಿದೆ. ನಾವು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಬೇಕು, ಬಲಿಯವಾಗಿ ವಿಜ್ಞಾಪಿಸಿಕೊಳ್ಳಬೇಕು, ಅಂದರೆ ಮನೋವೇದನೆಯೊಂದಿಗೆ ಪ್ರಾರ್ಥಿಸಬೇಕೆಂದು ಅರ್ಥ. ಪ್ರಿಯರೇ, ನನಗೋಸ್ಕರ ಎಂಬುದಾಗಿ ನೋಡುವಾಗ ತಾನು ಕ್ರಿಸ್ತನ ಸುವಾರ್ತೆಯ ಪೂರ್ಣ ಆಶೀರ್ವಾದಗಳೊಂದಿಗೆ ಬರುವಂತೆ ಪ್ರಾರ್ಥಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದಾನೆ. ಸಹೋದರರೇ, ನಾವು ಈ ರೀತಿ ಪ್ರಾರ್ಥಿಸುವ ಅಗತ್ಯತೆ ಎಷ್ಟಿದೆ? ಕೇವಲ ರೂಢಿಯಾಗಿ ಮಾತ್ರವಲ್ಲ. ಪೌಲನಿಗೆ ಪ್ರಾರ್ಥನೆ ಎಂದರೆ ಮನೋವೇದನೆಯೊಂದಿಗೆ ಆತ್ಮಭಾರದಿಂದ ಮಾಡುವಂಥದ್ದಾಗಿದೆ. ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಈ ದಿನಗಳಲ್ಲಿ ಇಂಥ ಪ್ರಾರ್ಥನೆಯ ಅವಶ್ಯಕತೆ ಎಷ್ಟಿದೆ? ನಮಗಾಗಿ ಈ ರೀತಿ ಪ್ರಾರ್ಥಿಸುವವರು ನಮಗೆ ಬೇಕಾಗಿದ್ದಾರೆ. ಮುಂದಕ್ಕೆ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 31ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ದೇವರು ನನ್ನನ್ನು ಯೂದಾಯದಲ್ಲಿರುವ ಅವಿಧೇಯರ ಕೈಗೆ ತಪ್ಪಿಸಬೇಕೆಂತಲೂ ಯೆರೂಸಲೇಮಿನವರಿಗೋಸ್ಕರ ನಾನು ಮಾಡುವಂಥ ಈ ಧರ್ಮ ಕಾರ್ಯವು ಅಲ್ಲಿರುವ ದೇವಜನರಿಗೆ ಹಿತಕರವಾಗಿ ತೋರಬೇಕೆಂತಲೂ ಪ್ರಾರ್ಥಿಸಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನ ಪ್ರಾರ್ಥನೆ ದ್ವಿಮುಖವಾದದ್ದಾಗಿದೆ. ಮೊದಲನೆಯದಾಗಿ, ಯೂದಾಯದ ಧಾರ್ಮಿಕ ನಾಯಕರಾದ ಅವಿಶ್ವಾಸಿಗಳಿಂದ ಅವನ ಜೀವಕ್ಕೆ ಅಪಾಯ ಬರಲಿಕ್ಕಿದೆ. ಅವರಿಂದ ತಾನು ತಪ್ಪಿಸಿಕೊಳ್ಳಬೇಕಾದ ಅಗತ್ಯವಿದೆ. ಎರಡನೇದಾಗಿ, ಯೆರೂಸಲೇಮಿನ ಸಭೆಯವರು ಅನ್ಯಜನಗಳವರಿಂದ ಸಹಾಯ ಹೊಂದುವುದಕ್ಕೆ ಹಿಂಜರಿದಾರು. ಆದರೆ ಅವರು ಹಾಗೆ ಮಾಡದೆ ಸ್ವೀಕರಿಸಬೇಕೆಂಬುದು ಅವನ ಆಶೆ. ಪ್ರಿಯರೇ, ಈ ಎರಡೂ ಕೇಳಿಕೆಗಳು ನೆರವೇರಿದವು. ಕೆಲವರು ಹೇಳಬಹುದು, ಆದರೆ ಅವನು ಬಂಧಿಸಲ್ಪಟ್ಟನಲ್ಲವೇ ಎಂಬುದಾಗಿ. ಅದು ಸರಿಯೇ, ಆದರೆ ಅವನು ಕೂಡಲೇ ರೋಮಾಯರ ಕೈಗೆ ಒಪ್ಪಿಸಲ್ಪಟ್ಟದ್ದರಿಂದ ಅರಸರ ಮುಂದೆಯೂ ಕೊನೆಗೆ ರೋಮಿನಲ್ಲಿ ಕೈಸರನ ಮುಂದೆಯೂ ತರಲ್ಪಟ್ಟನು. ಇದು ಪೌಲನ ಕುರಿತಾದ ದೇವರ ಚಿತ್ತದ ಪೂರೈಸುವಿಕೆಯಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 32ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಹೀಗೆ ನಾನು ದೇವರ ಚಿತ್ತಾನುಸಾರ ಆನಂದವುಳ್ಳವನಾಗಿ ನಿಮ್ಮಲ್ಲಿಗೆ ಬಂದು ನಿಮ್ಮ ಸಂಗಡ ವಿಶ್ರಾಂತಿ ಹೊಂದಲಾಗುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನ ಪ್ರಾರ್ಥನಾ ಭಿನ್ನಹ ಇಲ್ಲಿಗೆ ಕೊನೆಗೊಂಡಿತು. ಅವನ ಪ್ರಾರ್ಥನೆಗೆ ಉತ್ತರವೂ ದೊರಕಿತು. ಅವನ ಜೀವಕ್ಕೆ ಅಪಾಯ ಉಂಟಾಗಲಿಲ್ಲ. ಯೆರೂಸಲೇಮಿನ ಸಭೆಯವರು ಅವನು ತಂದ ಕಾಣಿಕೆಯನ್ನು ಸ್ವೀಕರಿಸಿದರು. ಅವನು ರೋಮಿನ ಸಂತೋಷದಿಂದಲೇ ಬಂದನು. ಅದಕ್ಕೆ ಮೊದಲು ಅವನು ಕೈಸರಿಯದಲ್ಲಿ 2 ವರ್ಷ ಸೆರೆಮನೆಯಲ್ಲಿರಬೇಕಾಯಿತು. ದಾರಿಯಲ್ಲಿ ಹಡಗು ಒಡೆದು ಹೋಯಿತು ಮತ್ತು ರೋಮಿಗೆ ಬರುವಾಗ ಅವನು ಸಂಕೋಲೆಗಳಿಂದ ಬಂಧಿತನಾಗಿದ್ದನು. ಆದರೂ ಪೌಲನು ಪವಿತ್ರಾತ್ಮನ ಆನಂದದೊಡನೆ ಬಂದನು. ನಮ್ಮ ಜೀವಿತಗಳಲ್ಲಿ ನಮಗೂ ಇಂಥ ಆನಂದವು ಎಷ್ಟೊಂದು ಅವಶ್ಯಕತೆಯಿದೆಯಲ್ಲವೇ? ಪ್ರಿಯರೇ, ಪೌಲನಿಗೆ ರೋಮಿನಲ್ಲಿ ವಿಶ್ರಾಂತಿ ದೊರಕಿತೋ? ಈ ಪ್ರಶ್ನೆಯ ಉತ್ತರವು ಚರ್ಚಾಸ್ಪದವಾಗಿದೆ. ಅವನಿಗೆ ರೋಮ್ ಹಾಗೂ ಸ್ಪೇನ್ನಿಂದಲೂ ಆಚೆಗೆ ಅವನು ಕ್ರಿಸ್ತನ ಸನ್ನಿಧಾನಕ್ಕೆ ಪ್ರವೇಶಿಸಿದಾಗ ಇವೆಲ್ಲವೂ ಹೆಚ್ಚಿನದೂ ದೊರಕಿತು. ತನ್ನ ಜೀವಿತದ ಕೊನೆಯ ಭಾಗದಲ್ಲಿ ಅವನು ತಿಮೋತಿಯನಿಗೆ ಹೀಗೆ ಬರೆದನು. ತಿಮೋತಿಯನಿಗೆ ಬರೆದಂಥ 2ನೇ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದವರೆಗೆ ಓದುವಾಗ ನಾವು ಅದನ್ನು ಕಂಡುಕೊಳ್ಳುತ್ತೇವೆ. ಅಲ್ಲಿ ಹೀಗೆ ಬರೆದದೆ, ಯಾಕಂದರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವೂ ಸಮೀಪಕ್ಕೆ ಬಂದದೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ,
ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು ಎಂಬುದಾಗಿ. ಪ್ರಿಯರೇ, ಪೌಲನ ಆಶೀರ್ವಾದ ವಚನದೊಂದಿಗೆ ಈ ಅಧ್ಯಾಯವು ಮುಗಿಯುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ರೋಮಾಪುರದವರೆಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 33ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಶಾಂತಿದಾಯಕನಾದ ದೇವರು ನಿಮ್ಮೆಲ್ಲರೊಂದಿಗಿರಲಿ, ಆಮೇನ್ ಎಂಬುದಾಗಿ. ಪ್ರಿಯರೇ, ಶಾಂತಿದಾಯಕನಾದ ದೇವರು ಎಂಬುದಾಗಿ ನೋಡುವಾಗ ಪೌಲನು ಸೆರೆಮನೆಯಲ್ಲಿ ಸಂಕೋಲೆಗಳಿಂದ ಬಂಧಿತನಾಗಿದ್ದರೂ ಸಮಾಧಾನವನ್ನು ಹೊಂದಿದ್ದನೆಂದು ಇದು ತೋರಿಸುತ್ತದೆ. ನಮ್ಮ ಜೀವಿತಗಳಲ್ಲಿ ನಾವು ಕೂಡ ಈ ರೀತಿಯ ಸಮಾಧಾನ ಹೊಂದಿಕೊಂಡವರಾಗುವಂತೆ ನಾನು ಪ್ರಾರ್ಥಿಸುತ್ತೇನೆ. ಪ್ರಿಯರೇ, ದೇವರಿಂದ ನಾವು ಹೊಂದಿಕೊಳ್ಳುವ ಸಮಾಧಾನವು ನಮ್ಮನ್ನು ಎಲ್ಲ ಸ್ಥಿತಿಯಲ್ಲಿಯೂ ದೃಢವಾಗಿ ನಡೆಸುತ್ತದೆ. ಪೌಲನು ಸೆರೆಮನೆಯಲ್ಲಿ ಇರುವಾಗ ಸಂಕೋಲೆಗಳಿಂದ ಬಂಧಿಸಲ್ಪಟ್ಟಾಗಲೂ ಸಮಾಧಾನದಲ್ಲಿ ಇದ್ದನು. ಸುವಾರ್ಥ ಸೇವೆಯಲ್ಲಿ ಸಂತೋಷ ಪಡುತ್ತಿದ್ದನು. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ಕೂಡ ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರಿಂದ ಸಮಾಧಾನ ಸಂತೋಷ ಹೊಂದಿದವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನೇ ನಮ್ಮನ್ನು ತನ್ನ ಕೃಪೆಯಿಂದ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಾವು ಹೊಂದಿದ ಸುವಾರ್ತೆಗೆ ವಿಧೇಯರಾಗಬೇಕು. ಕ್ರಿಸ್ತನ ಸಂಗತಿಗಳನ್ನು ಹಂಚಿಕೊಳ್ಳಬೇಕು. ಪೌಲನ ವಿಮುಖವಾದ ಪ್ರಾರ್ಥನೆಯನ್ನು ದೇವರು ತನ್ನ ಚಿತ್ತದ ಪ್ರಕಾರ ಪೂರೈಸಿದ್ದನು ತಿಳಿದುಕೊಂಡೆವು. ಆದುದರಿಂದ ಪ್ರಿಯರೇ, ದೇವರನ್ನು ಪ್ರೀತಿಸುತ್ತಾ ಆತ್ಮ ಭಾರವುಳ್ಳವರಾಗಿ ಎಲ್ಲ ಸಂಗತಿಗಳಿಗಾಗಿ ಪ್ರಾರ್ಥಿಸುತ್ತಾ ಜೀವವುಳ್ಳ ಮಾರ್ಗದಲ್ಲಿ ಮುಂದೆ ಮುಂದೆ ಸಾಗೋಣ. ಪ್ರಿಯರೇ, ಅನ್ಯೋನ್ಯತೆ ಎಂಬುದರ ಅರ್ಥವು ಗಂಭೀರವಾಗಿದೆ ಅಲ್ಲವೇ? ಪ್ರತಿಯೊಬ್ಬನು ದೇವರ ಅನ್ಯೋನ್ಯತೆಗೆ ಬರಲು ಹಿಂದೆ ನಮಗೆ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣವೇ? ವಂದನೆಗಳು.